ಕೋಳಿ ಮರಿಗಳಿಗೆ ಡ್ರಿಂಕರಲ್ಲಿ ಫೀಲ್ಡರಲ್ಲಿ ಮೇವು ಹಾಕೋರು ಅಂದರೆ ಫೀಲ್ಡರ್ಗಳಲ್ಲಿ ಮೇವು ಹಾಕೋರು ವೀಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ರಿ. ಈ ಥರ ಅಂತಂದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿರಿ. ಟೋಟಲಾಗಿ ಇಲ್ಲಿ ಮರಿಗಳು ಫೀಲ್ಡರ್ ಒಳಗಡೆ ಹೋಗ್ಬಿಟ್ಟು ಹಿಂಗೆ ಇರ್ತವೆ ಮೇವು ಖಾಲಿ ಆದಮೇಲೆ. ಅಂತಂದ್ರೆ ಇಲ್ಲಿ ಕಾಣಿಸ್ತಾವಲ್ಲ 2 ಮರಿ ಈ ಥರ ಫೀಲ್ಡರ್ ಒಳಗಡೆ ಹೋಗ್ಬಿಟ್ಟು ಇರ್ತವೆ. ನೀವೇನಾದರೂ ಮರಿಗಳನ್ನ ನೋಡ್ಕೊಳ್ದಂತೆ ಏನಾದರೂ ಅದ್ರ ಮೇಲೆ ಏನಾದರೂ ಇವಾಗ ಅಡುಗೆನ ಆಗ್ಬಿಟ್ಟು ಏನಾದರೂ ಮರಿಗಳಿಲ್ಲ ಅದು ಇದು ಇಲ್ಲ ಅಂತ ತಲೆ ಕೆಡ್ಸ್ಕೊಂಡು ಏನಾರು ಫೀಲ್ಡ್ ಏನಾದ್ರು ತುಂಬಿಟ್ರೆ ಇವೆರಡು ಮರಿ ಇಲ್ಲೇ ಸತ್ತೋಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ನೀವೇನಾದರೂ ದಿನನಿತ್ಯ ಮೇವು ಹಾಕೋರು ಅಥವಾ ಏನಾದರೂ ಆಗ್ತಾಯಿದ್ರೆ ಮೇವುಗಳು ಅಥವಾ ಈ ಥರ ನೀರು ಮಡ್ಗೋಕೆ ಕೆಲವು ಏನು ಮಾಡ್ತವೆ ಅಂತಂದರೆ ಈ ಥರ ಫೀಲ್ಡರ್ಗಳಲ್ಲಿ ಅಡ್ಡಿಲೇ ಇರ್ತವೆ ಮರಿಗಳು. ಅದನ್ನು ಕೂಡ ನೋಡ್ಕೊಳ್ಳಲ್ಲ. ನೀರೇನಾರು ಇಟ್ಕೊಡ್ತು ಅಂದರೆ ಮರಿಗಳು ಸಾಯೋ ಚಾನ್ಸಸ್ ಇರುತ್ತೆ. ಇದ್ರೊಳಗೆ ಹೋದ್ಮೇಲೆ ಮರಿ ಆಚೆಗೆ ಬರೋಕ್ಕೆ ಚಾನ್ಸಸ್ ತುಂಬ ಕಡಿಮೆ. ಅಂತಂದರೆ ಯಾವುದಾದ್ರೂ ಸಣ್ಣ ಪಣ್ಣ ಇರೋ ಮರಿ ಬಂದ್ಬಿಡ್ತವೆ. ಒಂದೊಂದು ಮರಿ ಕಣ್ಣನ ಮಗನ ಬರೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಈ ಥರ ಸಿಚುವೇಷನ್ಸಲ್ಲಿ ಡೇ ಟು ಡೇ ಫೀಲ್ಡರ್ಗಳನ್ನ ನೋಡ್ಕೊತಾ ಇರ್ಬೇಕು. ಹಿಂಗೆ ಫೀಲ್ಡರ್ಗಳನ್ನ ನೋಡ್ಕೊಳ್ಳಿಲ್ಲ ಅಂತಂದರೆ ಮರಿ ಇವಾಗ ಅಲ್ಲೇ ಸಿಗಾಕ ಸೋತೋಗೋದು, ಇಲ್ಲ ಅಂತಂದರೆ ಮೇಲ್ಗಡೆ ಮೇವು ಹಾಕೋದು ಅವೆಲ್ಲ ಮಾಡಿದಾಗ ಅಲ್ಲೇ ಸೋತೋಗೋದು ಈ ಥರ ಚಾನ್ಸಸ್ ಜಾಸ್ತಿ ಇರ್ತವೆ. ಅದಕ್ಕೋಸ್ಕರ ಮೇವು ಹಾಕಿ ನೋಡ್ಕೊಳ್ಳಿ, ಸ್ವಲ್ಪ ಜಾಗೃತವಾಗಿರ್ರಿ.